ಕಾಗವಾಡದಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಪಟ್ಟಣದ ಪುರಾತನ ಕೆರೆಯ ಆವರಣದಲ್ಲಿ 300 ಸಸಿಗಳನ್ನು ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗವಾಗಬೇಕು ಎಂದು ಅರಣ್ಯ ಇಲಾಖೆ ಅಧಿಕಾರಿ ರಾಕೇಶ್ ಅರ್ಜುನವಾಡ ಕರೆ ನೀಡಿದರು. ಕಾಗವಾಡ.ಇನ್ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪುರಾತನ ಕೆರೆಯ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ನಡೆಯಿತು. 300 ಸಸಿಗಳನ್ನು ನೆಡುವ ಅಭಿಯಾನಕ್ಕೆ ಅರಣ್ಯ ಇಲಾಖೆ ಅಧಿಕಾರಿ ರಾಕೇಶ್ ಅರ್ಜುನವಾಡ ಚಾಲನೆ ನೀಡಿದರು. ನೆಟ್ಟ ಸಸಿಗಳು ಹೆಮ್ಮರಗಳಾಗಿ ಬೆಳೆಯುವವರೆಗೆ ಅವುಗಳ ಪೋಷಣೆ ಹಾಗೂ ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಅವರು ಹೇಳಿದರು. ಇದೇ ವೇಳೆ ಕಾಗವಾಡ ಅರಣ್ಯಾಧಿಕಾರಿ ಮಹೇಶ್ ಕುಂಬಾರ, ಆರ್.ಕೆ. ಶರೀಫ್, ಸಿಎಲ್ ಮುಂಜೆ, ಸಂತೋಷ್ ಪುಟಾಣಿ, ಅಮರ ಶಿಂದೆ, ಕಾಗವಾಡ.ಇನ್ನ ಬಸವರಾಜ ಕೋರಿ, ಸಂತೋಷ್ ಪೂಜಾರಿ, ವೈಭವ್ ಧೋತ್ರೆ, ಸುಧೀರ ಉದಗಾವಿ, ರಾಜು ಸಂಗಲಗಿ, ಸಂದೀಪ ಸಾಳೂನಕಿ ಸೇರಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಕಾಗವಾಡ.ಇನ್ ತಂಡದ ಪ್ರಮುಖರು ಉಪಸ್ಥಿತರಿದ್ದರು. ಭಾರತ್1 ನ್ಯೂಸ್, ಚಿಕ್ಕೋಡಿ. ನಮಸ್ಕಾರ. ಕಾಗವಾಡ ಪಟ್ಟಣದಲ್ಲಿರುವಂಥ ಪುರಾತನ ಕಾಲದಲ್ಲಿರುವಂಥ ಒಂದು ಕೆರೆಯ ಅಭಿವೃದ್ಧಿ ಕಾಮಗಾರಿಗಳನ್ನು ಶುರು ಮಾಡಿದ್ದು ಈ ಒಂದು ಕಾಗವಾಡ.ಇನ್ ಯೂತ್ ಪವರ್ ಯುವಕರು ಹಾಗೂ ಧರ್ಮಸ್ಥಳ ಸಂಘದವರು ಸ್ಟಾರ್ಟ್ ಮಾಡಿರೋದನ್ನು ನಾನು ಅವಾಗವಾಗ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ಅಂದರೆ ಅವರೇ ಸ್ವಂತ ಮುತುವರ್ಜಿ ವಹಿಸಿ ಕೆರೆಯನ್ನು ಅಭಿವೃದ್ಧಿಪಡಿಸುವುದಾಗಲಿ ಮತ್ತು ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡುವುದಾಗಲಿ ನಾನು ನೋಡ್ತಾ ಇದ್ದೆ. ನಾನು ಒಂದು 4 ದಿನದಿಂದ ಇಲ್ಲಿ ಕಾಗವಾಡಕ್ಕೆ ಬಂದಾಗ ಒಂದು ಕೆರೆಯನ್ನು ನೋಡಲಿಕ್ಕೆ ಈ ಒಂದು ಸ್ಥಳಕ್ಕೆ ಬಂದಾಗ ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ ಸ್ವಂತ ಖರ್ಚಿನಿಂದ ಮತ್ತು ಸ್ವಂತ ಯೂತ್ ಪವರಿಂದ ತೊಗೊಂಡು ಈ ಒಂದು ಕೆರೆಯ ಸ್ವಚ್ಛತೆಯನ್ನು ಕಾಮಗಾರಿಗಳನ್ನು ಶುರು ಮಾಡಿದ್ರು. ಅದೇ ರೀತಿ ಗಿಡಗಳನ್ನು ಹಚ್ಚಿದ್ದನ್ನು ನಾನು ವೀಕ್ಷಣೆ ಮಾಡಿದೆ. ಆವಾಗ ನಾನು ಅವರಿಗೆ ಒಂದು ಆಶ್ವಾಸನೆ ಕೊಟ್ಟು ಈ ಒಂದು ಕೆರೆಯ ಸುತ್ತಮುತ್ತಲು ಎಷ್ಟು ಗಿಡಗಳು ನೆಡಲಿಕ್ಕೆ ಒಂದು 10 ರಿಂದ 12 ಫೂಟು ಎತ್ತರದ ಸಸಿಗಳನ್ನು ಕೊಡ್ತೇನೆ ಅಂತ ನಾನು ಹೇಳಿದ್ದೆ. ಆ ಒಂದು ಕಾರ್ಯಪ್ರವೃತ್ತಿ ಈ ಒಂದು ದಿನಕ್ಕೆ ಆಗಿದೆ. ಅವರೇ ಸ್ವತಃ ಕುನಿಗಳನ್ನು ತೆಗೆದಿದ್ರು. ನಾವು ಅವರಿಗೆ ಒಂದು ಸುಮಾರು 135 ರಿಂದ 140 ಸಸಿಗಳನ್ನು ಕೊಟ್ಟಿದ್ದೀವಿ. ಅದನ್ನು ಈ ಒಂದು ದಿನ ನೆಟ್ಟು ಅದನ್ನು ಪಾಲನೆ ಪೋಷಣೆ ಮಾಡಲಿ ಅಂತ ನಾನು ಕಾಗವಾಡ ಜನತೆಗೆ ನಾನು ವಿನಂತಿಸಿಕೊಳ್ಳುತ್ತಾ ನನ್ನ 2 ಮಾತನ್ನು ಕಾಗವಾಡ.ಇನ್ ಅವರು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ನಾವು ಎಲ್ಲ ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡ್ತಾನೆ ಇದ್ವಿ. ಈಗ ಇತ್ತೀಚೆಗೆ ನಾನು ಶೆಡಬಾಳ ಗ್ರಾಮಕ್ಕೆ ಹೋದಾಗ ಅಲ್ಲಿಯೂ ಕೂಡ ಅವರು ಸಾಕಷ್ಟು ಗಿಡಗಳನ್ನ ಹಚ್ಚಿ ಒಂದು ಪರಿಸರವನ್ನು ರಕ್ಷಿಸುವಲ್ಲಿ ತಮ್ಮ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಹೀಗೆ ನನಗೆ ಕಾಗವಾಡ.ಇನ್ ಅವರೊಬ್ಬರು ಒಂದ್ಸಲ ಭೇಟಿಯಾಗಿ ಸರ್, ಈಗ ಸಾಕಷ್ಟು ರಸ್ತೆ ಅಗಲೀಕರಣದಲ್ಲಿ ಗಿಡಮರಗಳನ್ನು ಕಡಿತಾ ಇದ್ದಾರೆ, ಇಂಥದ್ರಲ್ಲಿ ನೀವು ಗಿಡಗಳನ್ನು ಜಾಸ್ತಿ ಹಚ್ಚಬೇಕು ಮತ್ತು ನಾವು ಇದನ್ನು ಗಿಡಮರಗಳನ್ನು ಹಚ್ಚಿರ್ತೀವಿ, ನಮಗೂ ಸಹಕಾರ ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ಅದೇ ಥರ ನಮ್ಮ ವಲಯಾಧಿಕಾರಿಗಳಿಗೆ ಅವರು ಸಂಪರ್ಕ ಮಾಡಿ ನಾವು ಒಂದು ಗಿಡಗಳನ್ನ ನೆಡೋರಿದ್ದೀವಿ ಮತ್ತು ನಮಗೆ ಸ್ವಲ್ಪ ಗಿಡಗಳನ್ನ ಸಪ್ಲೈ ಮಾಡಿ ಕೊಡಬೇಕು ಮತ್ತು ತಾವು ನಮಗೆ ಸಹಕಾರ ನೀಡಬೇಕಂತ ಕೇಳ್ಕೊಂಡಾಗ ನಮ್ಮ ವಲಯಾಧಿಕಾರಿಗಳು ಕೂಡ ಇಲ್ಲಿ ಒಂದು ಕೆರೆಯ ಮೇಲ್ಗಡೆಗೆ ಒಂದು 140 ಗಿಡಗಳನ್ನು ಕೊಟ್ಟಿರ್ತಾರೆ ಮತ್ತು ಬಹಳ ಅಚ್ಚುಕಟ್ಟಾಗಿ ತಮ್ಮ ಒಂದು ಪಾತ್ರವನ್ನು ಪರಿಸರವನ್ನು ರಕ್ಷಿಸುವಲ್ಲಿ ಮಹತ್ವದ ಪಾತ್ರವನ್ನು ಕಾಗವಾಡ.ಇನ್ ಅವರು ತೋರಿಸ್ತಾ ಇರ್ತಾರೆ. ಯಾವಾಗೂ ಕೂಡ ಒಂದು ಅರಣ್ಯ ಬೆಳೆಸಬೇಕಾದ್ರೆ ಅರಣ್ಯ ಇಲಾಖೆಯಿಂದ ಮಾತ್ರ ಸಾಧ್ಯ ಆಗೋದಿಲ್ಲ, ಜನರ ಸಹಕಾರ ಇದ್ದರೆ ಮಾತ್ರ ಅದನ್ನು ನಾವು ಪರಿಣಾಮಕಾರಿಯಾಗಿ ಮಾಡ್ಬೋದು. ಯಾಕಂದರೆ ನಾವು ಇರೋರು ಸಿಬ್ಬಂದಿಗಳು ಒಂದು ತಾಲೂಕಿಗೆ ಒಂದು 3-4 ಜನ ಅಷ್ಟೇ ಇರ್ತೀವಿ. ಆವಾಗ ನಾವು ರೋಡ್ ಸೈಡ್ ಗಿಡಗಳನ್ನ ಹಚ್ಚಿರ್ತೀವಿ, ಎಲ್ಲೋ ಕಂಪೌಂಡ್ಗಳಲ್ಲಿ ಗಿಡಗಳನ್ನ ಹಚ್ಚಿರ್ತೀವಿ. ಅಲ್ಲಿ ಯಾವ ಶಾಲಾ ಕಂಪೌಂಡ್ಗಳಲ್ಲಿ ಮತ್ತು ಆ ಕಂಪೌಂಡ್ಗಳು ಹಚ್ಚಿದಾಗ ಅವರೇ ಅದನ್ನು ಕಾಪಾಡಿಕೊಂಡ್ರೆ ಅವರು ಒಂದು ಸಹಭಾಗಿತ್ವ ಇದ್ದರೆ ಮಾತ್ರ ಅದು ನಾವು ಪರಿಣಾಮಕಾರಿಯಾಗಿ ಹಚ್ಬೋದು. ಅದೇ ರೀತಿಯಾಗಿ ನಮಗೆ ಸಂತೋಷದ ಸುದ್ದಿ ಅಂದರೆ ಇಂಥ ಕಾಗವಾಡ.ಇನ್ದವರು ಇಷ್ಟೊಂದು ಪರಿಸರ ಕಾಳಜಿಯನ್ನು ತೋರಿಸಿ ಗಿಡವನ್ನು ರಕ್ಷಿಸುವಲ್ಲಿ ತಮ್ಮ ಪಾತ್ರವನ್ನು ಮತ್ತು ಈ ಒಂದು ಪರಿಸರ ಸಮತೋಲನದಲ್ಲಿ ಅವರ ಪಾತ್ರವನ್ನು ತೋರಿಸ್ತಾ ಇದ್ದಾರೆ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ಗಿಡಗಳ ಒಂದು ಅವೇರ್ನೆಸ್ ಎಲ್ಲರಿಗೂ ಕಡಿಮೆ ಆಗಿದೆ. ಈಗ ಯಾರು ಕೂಡ ಗಿಡಗಳು ಹಚ್ಚೋದು ಅಂದ್ರೆ ಕೂಡಲೇ ಬೇಡ ಅಂತಾರೆ. ನಾವೀಗ ರೋಡ್ ಸೈಡ್ ಗಿಡಗಳು ಹಚ್ಚಬೇಕಾದ್ರೂ ಕೂಡ ರೈತರು ಇಲ್ಲ ನಮ್ದು ಹೊಲ ಇಲ್ಲಿ ಬರ್ತೈತಿ ಪೈಪ್ಲೈನ್ ಅದು ಒಟ್ಟೆ ಗಿಡಗಳು ಹಚ್ಚೋದ್ರು ಗಿಡಗಳ ಬಗ್ಗೆ ಬೇಡ, ಮಳೆ ಬೇಕು ಗಿಡ ಬೇಡ. ಇಂಥ ಒಂದು ಸಿಚುವೇಶನ್ದಲ್ಲಿ ಈ ಕಾಗವಾಡ.ಇನ್ದವರು ಈ ರೀತಿಯಾಗಿ ಗಿಡಗಳನ್ನ ಹಚ್ಚಿಕೊಂಡು ಮತ್ತು ಅವರು ಪ್ರೊಟೆಕ್ಷನ್ ನಾನು ಬೆಳಿಗ್ಗೆ ಬಂದಾಗ ಕೇಳಿದಾಗ ಸರಿ ಇಲ್ರಿ ನಾವು ಎಲ್ಲೆಲ್ಲಿ ಗಿಡ ಹಚ್ಚಿದ್ದೀವಿ ಅಲ್ಲಿ ಕೂಡ ನಾವು ನಮ್ಮದೇ ಆಗಿರ್ತಕ್ಕಂಥ ಟೀಮ್ ಇದೆ, ನಾವು ಅಲ್ಲಿ ಹೋಗಿ ಅದನ್ನು ಪ್ರೊಟೆಕ್ಷನ್ ಮಾಡ್ತಿರ್ತೀವಿ, ದಿನ ಒಂದು ರೌಂಡ್ ಹಾಕಿ ಬರ್ತೀವಿ, ಎಲ್ಲಿ ಏನರೇ ಆದ್ರೆ ಅದನ್ನು ನಾವು ಗಿಡ ಬಿದ್ದಿದ್ರೆ ಸರಿ ಮಾಡ್ತೀವಿ. ಕುರಿಗಳಿಗೆಲ್ಲ ಈಗ ನಾವು ಕೇಳಿದಾಗ ಅವರಿಗೆಲ್ಲ ವಾರ್ನಿಂಗ್ ಮಾಡಿ ಇಟ್ಟಿದ್ದೀವಿ ಸರ್. ಹೀಗಾಗಿ
ಈ ಥರ ಒಂದು ಅವರು ಅದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿದಾರಲ್ಲ, ಇದು 100ಕ್ಕೆ 100 ಅವರು ಮುಂದಿನ ದಿನಗಳಲ್ಲಿ ಈ ಗಿಡಗಳನ್ನ ಉಳಿಸ್ಕೊಳ್ತಾರೆ ಅಂತ ಹೇಳಿ ನಮಗೆ 100% ಆಗಿ ವಿಶ್ವಾಸ ಬಂದಿದೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಕೆಲಸ ಇನ್ನೂ ಸಾಕಷ್ಟು ಮುಂದುವರಿಲಿ ಮತ್ತು ಯಾವುದೇ ರೀತಿ ಅರಣ್ಯ ಇಲಾಖೆಯಿಂದ ಕೋಆಪರೇಷನ್ ಬೇಕಾದಲ್ಲಿ ನೀವು ಎನಿ ಟೈಮ್ ನಮಗೆ ಕೇಳಿ, ನಮ್ಮ ಕಡೆಯಿಂದ ಏನು ಸಾಧ್ಯ ಇದೆ ಅದನ್ನು ನಾವು ಅನುಕೂಲ ಮಾಡಿಕೊಡ್ತೀವಿ. ಮತ್ತು ಇದೇ ರೀತಿಯಾಗಿ ನೀವು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಹೋಗಿ, ನಿಮಗೂ ದೇವರೊಂದು ಒಳ್ಳೆಯ ಒಂದು ಯೂತ್ ಪವರ್ ಕೊಟ್ಟಿದ್ದಾನೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತು ಅದೇ ರೀತಿಯಾಗಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು. ಪರಿಸರ ದಿನಾಚರಣೆ ನಿಮಿತ್ತವಾಗಿ ಮೊದಲಿಗೆ ನಾನು ನಡೆದಾಡುವಂಥ ದೇವರಿಗೆ ನಮಸ್ಕರಿಸಿ, ಪೂಜ್ಯರು ಹೇಳಿದಾಗೆ ಪೂಜ್ಯರು ಪ್ರೀತಿ ಮಾಡೋದು ನಿಸರ್ಗವನ್ನು ಪ್ರೀತಿ ಮಾಡಿದರು. ಅಂಥ ಒಂದು ಐತಿಹಾಸಿಕ ಕೆರೆ ನಮ್ಮ ಕಾಗವಾಡ ಪಟ್ಟಣದಲ್ಲಿ ಅನೇಕ ದಿನಗಳಿಂದ ಏನೋ ಒಂದು ಅಸ್ತವ್ಯಸ್ತವಾಗಿತ್ತು. ಇವತ್ತು ಕಾಗವಾಡ ಯುವ.com ಸಂಘದ ವತಿಯಿಂದ ಘಟಪ್ರಭಾ ವಿಭಾಗ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇವತ್ತಿನ ದಿನ ಕಾಗವಾಡಕ್ಕೆ ಆಗಮಿಸಿ ಇಲ್ಲಿ ಅನೇಕ ಗಿಡ ಮರಗಳನ್ನು ನಮಗೆಲ್ಲ ಕೊಡಮಾಡಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ನಾನು ಅನಂತ ಕೋಟಿ ಅಭಿನಂದನೆಗಳ ಜೊತೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕೆರೆಯನ್ನು ಸ್ವಚ್ಛತೆ ಇಡೋದ್ರ ಜೊತೆ ಅಭಿವೃದ್ಧಿಪಡಿಸಿ ಇಲ್ಲಿ ಒಂದು ವಿಶೇಷ ವಿಹಾರವನ್ನು ನಾವಿಲ್ಲಿ ಮಾಡಬೇಕಂತ ಇವತ್ತಿನ ದಿನ ಏನು ಯುವಕರು ಪಣ ತೊಟ್ಟಿದ್ದಾರೆ ಅವರಿಗೆ ನಾವು ಕಾಗವಾಡದ ಎಲ್ಲ ಹಿರಿಯರ ವತಿಯಿಂದ ಇವತ್ತಿನ ದಿನ ಪೊಲೀಸ್ ಪಟೇಲರು ಆದಂಥ ಕಾಕಾ ಪಟೇಲರು ಇಲ್ಲಿ ಆಗಮಿಸಿದ್ದಾರೆ. ಎಲ್ಲರಿಗೂ ನಾವು ಇವತ್ತಿನ ದಿನ ಆಶ್ವಾಸನೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಡೀ ಕಾಗವಾಡದ ಎಲ್ಲ ನಾಗರಿಕ ಬಂಧು ಭಗಿನಿಯರ ಇದಕ್ಕೆ ನಾವು ಸಹಕಾರ ನೀಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಅರಣ್ಯ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿ ಅವರಿಗೆ ನಾನು ಅನಂತ ಕೋಟಿ ನಮಸ್ಕಾರಗಳನ್ನು ಇವತ್ತಿನ ದಿನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ. ಮಂಜುನಾಥನಮ್ಮ, ಪ್ರಾದೇಶಿಕ ಅರಣ್ಯ ವಲಯ ಅಡಿಯಲ್ಲಿ, ಅರಣ್ಯ ಇಲಾಖೆ ಅಡಿಯಲ್ಲಿ ಇಲ್ಲಿಯವರೆಗೂ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಸರ್. ಇವಾಗ ನಮ್ಮೂರು ನಮ್ಮ ಕೆರೆ ಎನ್ನುವ ಅಡಿಯಲ್ಲಿ ನಾವು ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಡೆಯಿಂದ ಸ್ವಚ್ಛತೆಯನ್ನು ಮಾಡಿದ್ದೇವೆ. ಅದರೊಂದಿಗೆ ಮುಂದೆ ಮತ್ತೆ ಅದರ ಮುಂದುವರೆದ ಭಾಗವಾಗಿ ನಮ್ಮ ಯುವಕರ ಸಂಘಟನೆ ಕೂಡಿ ಕೆರೆಯನ್ನು ಸ್ವಚ್ಛತೆ ಮಾಡ್ತಾ ಇದ್ದಾರೆ ಹಾಗೂ ಅದನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾವು ಕೂಡ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ, ಇಡೀ ನಮ್ಮ ಕಾಗವಾಡ ಬಂಧುಗಳು ಕೂಡ ಎಲ್ಲರೂ ಕೂಡ ಎಲ್ಲ ಜನತೆ ಕೂಡ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿದಾಗ ಮಾತ್ರ ಕೆರೆ ಅಭಿವೃದ್ಧಿ ಆಗುತ್ತೆ. ನಮ್ಮ ಕೆರೆ ಮತ್ತು ನಮ್ಮ ಊರು ಕೆರೆ ಮತ್ತು ನಮ್ಮೂರು ಕೆರೆ ನಮ್ಮ ನಾಡು, ನಮ್ಮ ಕೆರೆಯಲ್ಲಿ ನಮ್ಮ ಪರಿಸರವನ್ನು ಬೆಳೆಸಬೇಕು. ಯಾಕಂತಂದರೆ ಜನ ನಮ್ಮ ಊರನ್ನು ನೋಡಬೇಕಾದ್ರೆ ಊರಿಗೆ ಒಂದು ಕೆರೆ ಇದ್ರೆ ಬಹಳ ಅದ್ಭುತವಾಗಿ ಕಾಣುತ್ತೆ. ಕೆರೆ ಇದ್ರೆ ಇಲ್ಲಿ ಪ್ರಾಣಿ ಪಕ್ಷಿ ಸಂಕುಲಗಳು ಕೂಡ ಜೀವಿಸ್ತಾವು ಅನ್ನುವುದು ಇದಕ್ಕೆ ಸಾಕ್ಷಿಯಾಗಿದೆ. ಯಾಕಂತಂದ್ರೆ ಈಗ ನಾನು ನೋಡುವ ಹಾಗೆ ಕೆರೆಯನ್ನು ನೋಡ್ಬೇಕಾದ್ರೆ ಅದ್ಭುತವಾಗಿ ಕಾಣುತ್ತೆ. ಅದ್ರ ಜೊತೆಗೆ ನಮ್ಮ ಯುವಕರ ಬಳಗ ಕೂಡ ಅತ್ಯದ್ಭುತವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದರು. ಅದೇ ರೀತಿ ಕೂಡ ಇನ್ನು ಮುಂದೆ ಕೂಡ ಕೆರೆಯನ್ನ ಸಂಪೂರ್ಣವಾಗಿ ಅತಿ ಸುಂದರವಾಗಿ ಮಾಡುವಂತ ಭರವಸೆ ಇದೆ. ಎಲ್ಲರಿಗೂ ಕೂಡ ನಾವು ಅಭಿನಂದನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅರಣ್ಯ ಸಿಬ್ಬಂದಿಗಳಿಗೆ ಹಾಗೂ ನಮ್ಮ ಗ್ರಾಮದ ಹಿರಿಯರು ಹಾಗೂ ಮುಖಂಡರಿಗೆ ಎಲ್ಲರಿಗೂ ಧನ್ಯವಾದಗಳು.